ನಮಸ್ಕಾರ ಸ್ನೇಹಿತರೆ, ಎರಡನೇ ಟೆಸ್ಟ್ ನ ಮೊದಲ ದಿನದಾಟದಲ್ಲಿ ಆಕಾಶ್ ದೀಪ್ ರವರ ಬೌಲಿಂಗ್ ದಾಳಿಗೆ ನಲುಗಿ ಹೋಯಿತು ಬಾಂಗ್ಲಾ ಪಡೆ. ವಿಶ್ವ ದಾಖಲೆ ನಿರ್ಮಿಸಿದರು ರವಿಚಂದ್ರನ್ ಅಶ್ವಿನ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ನ ಮೊದಲ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಕಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಮತ್ತು ಕೊನೆಯ ಟೆಸ್ಟ್ ಪಂದ್ಯದ ಮೊದಲ ದಿನದಾಟವು ಅರ್ಧ ದಿನಕ್ಕೆ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಮಳೆಯ ಕಾರಣದಿಂದಾಗಿ ಎರಡನೇ ಸೆಷನ್ ಒಳಗೆ ದಿನದಾಟವನ್ನ ಅಂತ್ಯಗೊಳಿಸಲಾಗಿದೆ. ಮೊದಲ ದಿನದಾಟದ ಅಂತ್ಯಕ್ಕೆ ಬಾಂಗ್ಲಾ ತಂಡವು 107 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡರೆ ಭಾರತ ತಂಡವು 3 ವಿಕೆಟ್ ಪಡೆದುಕೊಂಡು ಮುನ್ನಡೆಯತ್ತ ಮುನ್ನುಗ್ಗುತ್ತಿದೆ. ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ರವರು ಇದೇ ಮೊದಲ ಬಾರಿಗೆ 9 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡರು ಸ್ನೇಹಿತರೆ. ಇದರಂತೆ ಇನ್ನಿಂಗ್ಸ್ ಆರಂಭಿಸಿದ ಬಾಂಗ್ಲಾ ತಂಡವು ಮೊದಲ ವಿಕೆಟ್ಗೆ ಉತ್ತಮವಾದ ಜೊತೆಯಾಟವನ್ನು ನಿರ್ವಹಿಸಿತು. ಮೊದಲ ವಿಕೆಟ್ಗೆ 26 ರನ್ಗಳ ಜೊತೆಯಾಟ ಆಡುವ ಮೂಲಕ ಬಾಂಗ್ಲಾ ತಂಡಕ್ಕೆ ಭದ್ರ ಅಡಿಪಾಯ ಹಾಕುವ ಮುನ್ಸೂಚನೆ ನೀಡಿತ್ತು. ಈ ವೇಳೆ 8ನೇ ಓವರ್ನಲ್ಲಿ ಕಣಕ್ಕಿಳಿದ ಆಕಾಶ್ ದೀಪ್ ರವರು ಜಾಕೀರ್ ಹುಸೇನ್ ರವರನ್ನ ಡಕೌಟ್ ಮಾಡುವ ಮೂಲಕ ಟೀಂ ಇಂಡಿಯಾಗೆ ಮೊದಲ ಯಶಸ್ಸು ತಂದುಕೊಟ್ಟರು. ಅದಾದ ಬಳಿಕ ಜೊತೆಯಾದ ಶದ್ಮಾನ್ ಇಸ್ಮಾಯಿಲ್ ಹಾಗೂ ಮೊಮಿನ್ ಉಲ್ ಹಕ್ ರವರು ತಂಡಕ್ಕೆ ಕೊಂಚ ಆಸರೆಯಾಗಿ ನಿಂತರು. ಇವರಿಬ್ಬರ ನಡುವೆ 29 ರನ್ಗಳ ಜೊತೆ ಆಟ ಮೂಡಿ ಬಂದಿತು. ಮತ್ತೆ ದಾಳಿಗಿಳಿದ ಆಕಾಶ್ ದೀಪ್ ರವರು ಶದ್ಮಾನ್ ಇಸ್ಮಾಯಿಲ್ ರವರನ್ನ 24 ರನ್ ಗಳಿಸಿದ್ದಾಗ ಪೆವಿಲಿಯನ್ ಹಾದಿ ತೋರಿಸಿದರು. ಇದರೊಂದಿಗೆ ಟೀಂ ಇಂಡಿಯಾಗೆ ಎರಡನೇ ಯಶಸ್ಸನ್ನ ತಂದುಕೊಟ್ಟರು. ಇದಾದ ಬಳಿಕ ಜೊತೆಯಾದ ಮೊಮಿನ್ ಉಲ್ ಹಕ್ ರವರು ಹಾಗೂ ನಾಯಕ ನಜ್ಮುಲ್ ಹುಸೇನ್ ಶಾಂಟೋ ರವರು ಬಾಂಗ್ಲಾ ತಂಡಕ್ಕೆ ಆಸರೆಯಾಗಿ ನಿಂತರು. ಬರೋಬ್ಬರಿ ಇವರಿಬ್ಬರ ನಡುವೆ 80 ರನ್ಗಳ ಜೊತೆ ಆಟ ಮೂಡಿ ಬಂದಿತು ಸ್ನೇಹಿತರೆ. ಈ ನಡುವೆ ನಜ್ಮುಲ್ ಹುಸೇನ್ ಶಾಂಟೋ ರವರು 31 ರನ್ ಬಾರಿಸಿ ಆಡುತ್ತಿದ್ದಾಗ ಅಶ್ವಿನ್ ಅವರ ಬೌಲಿಂಗ್ ನಲ್ಲಿ ಎಲ್ಬಿ ಬಲೆಗೆ ಸಿಲುಕಿ ಪೆವಿಲಿಯನ್ ಹಾದಿ ಹಿಡಿದರು. ಇದರೊಂದಿಗೆ ಅಶ್ವಿನ್ ಅವರು ಕಾನ್ಪುರದ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಮೊದಲ ವಿಕೆಟ್ ಪಡೆಯುವ ಮೂಲಕ ಏಷ್ಯಾದಲ್ಲಿ ತಮ್ಮ 420 ಟೆಸ್ಟ್ ವಿಕೆಟ್ಗಳನ್ನ ಪೂರೈಸಿದ್ದಾರೆ. ಇದರೊಂದಿಗೆ ಅಶ್ವಿನ್ ಭಾರತ ತಂಡದ ಪರ ಏಷ್ಯಾದಲ್ಲಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದ ಮೊದಲ ಬೌಲರ್ ಎಂಬ ವಿಶ್ವ ದಾಖಲೆ ನಿರ್ಮಿಸಿದರು. ಈ ನಡುವೆ ಬಾಂಗ್ಲಾ ತಂಡದ ಪರ ಮತ್ತೊಂದು ತುದಿಯಲ್ಲಿ ಮೊಮಿನ್ ಉಲ್ ಹಕ್ ರವರು ಅಜೇಯ 40 ರನ್ ಬಾರಿಸುವುದರೊಂದಿಗೆ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಈ ನಡುವೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದರಿಂದಾಗಿ ಎರಡನೇ ಸೆಷನ್ ಒಳಗೆ ಮೊದಲ ದಿನದಾಟವನ್ನ ಮುಕ್ತಾಯಗೊಳಿಸಲಾಗಿದೆ ಸ್ನೇಹಿತರೆ. ಇದೀಗ ಡೇ 1 ಮುಕ್ತಾಯದ ಬಳಿಕ ಬಾಂಗ್ಲಾ ತಂಡವು 35 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 107 ರನ್ ಕಲೆ ಹಾಕಿದೆ ಬಂಧುಗಳೇ. ಮತ್ತು ಮೊಮಿನ್ ಉಲ್ ಹಕ್ ಹಾಗೂ ಮುಷ್ಫಿಕರ್ ರಹೀಂ ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡರೆ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಆಕಾಶ್ ದೀಪ್ 2 ವಿಕೆಟ್ ಕಬಳಿಸಿ ಮಿಂಚಿದರೆ ಅಶ್ವಿನ್ 1 ವಿಕೆಟ್ ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡನೇ ಟೆಸ್ಟ್ ನ ಮೊದಲ ದಿನದಾಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.